ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಪರಿಪರಿ ಶಾಸ್ತ್ರವನೋದಿದರೇನು ವ್ಯರ್ಥವಾಯಿತು ಬಕುತಿ. ಪರಿಪರಿ ಶಾಸ್ತ್ರವನೋದಿದರೇನು ವ್ಯರ್ಥವಾಯಿತು ಬಕುತಿ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ನಮ್ಮ ಪುರಂದರದಾಸರು ಗುರುಗಳ ಬಗ್ಗೆ ಅತೀವವಾದಂತಹ ಗೌರವವನ್ನ ಈ ಹಾಡಿನ ಮೂಲಕ ತಿಳಿಸ್ಕೊಟ್ಟಿದ್ದಾರೆ. ಗುರು ಬ್ರಹ್ಮ ಗುರು ವಿಷ್ಣು ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತ ನಾವು ಹೇಳ್ತೇವೆ. ಅಂದ್ರೆ ಗುರುಗಳನ್ನ ದೇವರ ಸಮಾನರಾಗಿ ನಾವು ಹೋಲಿಕೆ ಮಾಡ್ತೇವೆ. ನೋಡಿ, ಈ ಗುರುಗಳು ಅಂತ ಯಾರಿದ್ದಾರೆ ಅವರು ನಮ್ಗೆ ಹುಟ್ಟಿಂದಿನಿಂದ ಹಿಡಿದು ನಮ್ಮ ಕೊನೆಯ ಕ್ಷಣದವರೆಗೂ ನಮ್ಗೆ ಗುರುಗಳ ಅವಶ್ಯಕತೆ ಇರ್ತದೆ. ಗುರು ಅಂದ್ರೆ ಯಾರು? ನೀವು ನೋಡೋದಾದ್ರೆ ಗುರುಗಳು ಅಂತ ನಾವು ಯಾರು ಕರಿತೇವೆ? ನಾವು ಹುಟ್ಟಿದಾಗ ನಮ್ಮ ತಾಯಿಯೇ ಮೊದಲ ಗುರು. ನಾವು ಏನ್ ಹೇಳ್ತೇವೆ? ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು ಅಂತ ಹೇಳ್ತೇವಲ್ವಾ? ಹಾಗೆ ತಾಯಿ ತನ್ನ ಹುಟ್ಟಿದಾಗಿನಿಂದ ಮಗುಗೆ ಒಂದು ನಡೆಯೋದಿರ್ಬೋದು, ತಿನ್ನೋದು ಕಲ್ಸೋದಿರ್ಬೋದು, ಯಾವುದು ಒಳ್ಳೇದು ಯಾವುದು ಕೆಟ್ಟದು, ಈ ತರ ಹಲವಾರು ವಿಷಯಗಳನ್ನ ತಿಳಿಸ್ಕೊಡ್ತಾ ಬರ್ತಾಳೆ. ಇಂತಹ ತಾಯಿ ತನ್ನ ಮಗುವಿನ ಶಾಲೆಗಾಗಿ ಸೇರಿಸ್ತಾಳೆ, ಅಂದ್ರೆ ವಿದ್ಯಾರ್ಚನೆಗೋಸ್ಕರ ಸೇರಿಸ್ತಾರೆ. ನೀವು ಹಿಂದಿನ ಕಾಲದಲ್ಲಿ ನೋಡಿದ್ರೆ ಗುರುಕುಲಕ್ಕೆ ಸೇರಿಸ್ತಕ್ಕಂಥದ್ದು ಅಂತ ಹೇಳ್ತಾ ಇದ್ವಿ. ಆಗ ಏನ್ ಮಾಡ್ತಾ ಇದ್ರು? ಈ ಮಕ್ಕಳಿಗೆ ಉಚಿತವಾದಂತಹ ಶಿಕ್ಷಣವನ್ನ ಗುರುಗಳು ಬೋಧನೆ ಮಾಡ್ತಾ ಇದ್ರು. ಅಂತಹ ಗುರುಗಳನ್ನ ನಮಿಸಿ ಪ್ರತಿನಿತ್ಯ ಗುರುಗಳ ಸೇವೆಯನ್ನ ಮಕ್ಕಳು ಮಾಡ್ತಾ ಇದ್ರು. ಪ್ರತಿ ವರ್ಷ ಆಷಾಢ ಮಾಸದ ಹುಣ್ಣಿಮೆಯ ದಿನದಂದು ನಾವು ಗುರು ಪೂರ್ಣಿಮೆಯನ್ನ ಆಚರಣೆ ಮಾಡ್ತೇವೆ. ಈ ಗುರು ಪೂರ್ಣಿಮೆಯ ಮತ್ತೊಂದು ವಿಶೇಷತೆ ಏನಪ್ಪಾ ಅಂದ್ರೆ, ಭಗವಾನ್ ಶಿವ ತನ್ನ ಸಪ್ತ ಋಷಿಗಳಿಗೆ ಒಂದು ಯೋಗವನ್ನ ದಾರಿ ಎರೆದಂತಹ ಮಹಾದಿನವೇ ಗುರು ಪೂರ್ಣಿಮೆ. ಇಂತಹ ಎಲ್ಲ ಮಹಾನ್ ಗುರುಗಳಿಗೋಸ್ಕರ ಒಂದು ಅರ್ಪಣೆಯನ್ನ ಸಲ್ಲಿಸ್ತಕ್ಕಂಥದ್ದು, ಧನ್ಯವಾದವನ್ನ ಸಲ್ಲಿಸ್ತಕ್ಕಂತಹ ಒಂದು ಮಹಾದಿನವನ್ನ ನಮ್ಮ ಹಿರಿಯರು ಒಂದು ಆಚರಣೆಯಾಗಿ ಮಾಡ್ಕೊಂಡ್ ಬಂದಿದ್ದಾರೆ. ಅಂತಹ ಒಂದು ದಿನವೇ ನಮ್ಮ ಗುರು ಪೂರ್ಣಿಮೆ. ಈ ಗುರು ಪೂರ್ಣಿಮೆಯ ವಿಶೇಷತೆ ಏನಪ್ಪಾ ಅಂದ್ರೆ, ಈ ಗುರು ಪೂರ್ಣಿಮೆಯ ದಿನದಂದು ನಾವು ನಮ್ಮ ಎಲ್ಲ ಗುರುಗಳಿಗೆ ಧನ್ಯವಾದವನ್ನ ಅರ್ಪಿಸ್ತೇವೆ ಮತ್ತು ಕೃತಜ್ಞತೆಯನ್ನ ಅರ್ಪಿಸ್ತೇವೆ. ಈ ಗುರು ಪೂರ್ಣಿಮೆಯ ದಿನ ನಮ್ಮ ಭೂಮಂಡಲದ ಗುರುಗಳಾದಂತಹ ವೇದವ್ಯಾಸರು ಜನಿಸಿದಂತಹ ಒಂದು ದಿವಸ. ಈ ವೇದವ್ಯಾಸರು ನಮ್ಮ ಮಹಾಭಾರತವನ್ನ ರಚನೆ ಮಾಡಿರ್ತಾರೆ. ಬೌದ್ಧ ಧರ್ಮದ ಸಂಸ್ಥಾಪಕರಾದಂತಹ ಗೌತಮ ಬುದ್ಧರು ಕೂಡ ತಮ್ಮ ಜ್ಞಾನವನ್ನ ಧಾರೆ ಎರೆದಂತಹ ಮಹಾದಿನ ಈ ಗುರು ಪೂರ್ಣಿಮೆಯ ದಿನ. ಹೀಗೆ ಹಲವು ವಿಶೇಷತೆಗಳನ್ನ ಹೊಂದಿರತಕ್ಕಂತಹ ಈ ಗುರು ಪೂರ್ಣಿಮೆಯ ದಿನ ನಾವು ಭಜನೆಗಳನ್ನ ಮಾಡುವ ಮೂಲಕ, ಹಾಡುಗಳನ್ನ ಹಾಡುವ ಮೂಲಕ ಎಲ್ಲ ಗುರುಗಳಿಗೆ ನಮನವನ್ನ ಸಲ್ಲಿಸಬೇಕು ಅಂತ ಹೇಳ್ತೇನೆ. ಬರೀ ಅಕ್ಷರ ವಿಷಯವನ್ನ ತಿಳಿಸ್ಕೊಟ್ಟಂತಹವರು ಮಾತ್ರ ಗುರುಗಳಾಗಲ್ಲ. ಯಾವುದೇ ವ್ಯಕ್ತಿಯಿಂದ ನಾವು ಏನಾದ್ರೂ ತಿಳಿದುಕೊಂಡ್ರೆ ಅವ್ರಿಗೂ ಕೂಡ ಗುರುಗಳ ಸ್ಥಾನಮಾನವನ್ನ ಕೊಡ್ಬೇಕಾಗ್ತದೆ. ಈ ನಿಟ್ಟಿನಲ್ಲಿ ನೀವು ನೋಡೋದಾದ್ರೆ ಪ್ರಕೃತಿಯೂ ಕೂಡ ನಮ್ಮ ಗುರುನೇ. ಏನಕ್ಕಪ್ಪ ಅಂದ್ರೆ ಪ್ರಕೃತಿಯಿಂದ ನಾವು ಹಲವಾರು ವಿಷಯಗಳನ್ನ ತಿಳ್ಕೊಂತೇವೆ. ನಮ್ಮ ಅಂಧಕಾರವನ್ನ ತೊಲಗಿಸಿ ಜ್ಞಾನದ ಬೆಳಕನ್ನ ಚೆಲ್ಲುತ್ತಾ ಪ್ರತಿ ಹೆಜ್ಜೆಯಲ್ಲೂ ನಮಗೆ ಮಾರ್ಗದರ್ಶನವನ್ನ ನೀಡಿದಂತಹ ಎಲ್ಲ ಗುರುಗಳಿಗೆ ನನ್ನ ನಮನಗಳನ್ನ ಸಲ್ಲಿಸ್ತೇನೆ.